ಮಾಡಿದಂತ ದಾರಿ ಯಾವುದಯ್ಯ, ಇದು ಏಕಪಾತ್ರಾಭಿನಯ. ದಾರಿ ಯಾವುದಯ್ಯ ಅಂತಕ್ಕಂಥ ನಾಟಕದ ಏಕಪಾತ್ರಾಭಿನಯ ಮಾಡ್ತಾ ಇದ್ದೀನಿ ನೋಡಿ. ಭರತ ಖಂಡವಿದು ಬಾರಿ ಪುಣ್ಯದ ನಾಡು, ಬಾರಿ ಬಾರಿ ಮಹಾತ್ಮರು ಜನಿಸಿದರು, ಬಾರಿ ಬಾರಿ ಮಹಾತ್ಮರು ಜನಿಸಿದರು, ಬಾರಿ ಬಾರಿ ಮಹಾತ್ಮರು ಜನಿಸಿದರು. ಹೌದು, ಭರತ ಖಂಡ ಇದು ಭಾರತ ದೇಶ. ನಾವು ನೀವು ಜೀವಿಸುತ್ತಿರುವ ಪುಣ್ಯದ ನಾಡು. ವಂದೇ ಮಾತರಂ, ವಂದೇ ಮಾತರಂ. 300 ವರ್ಷಗಳ ಕತ್ತಲ ಕಂಡ ಬೆಳಕು ಮೂಡಿದ್ದು 1947ರಲ್ಲಿ. ಅಂದು ದೊರಕಿತು ನಮಗೆ ಸ್ವಾತಂತ್ರ್ಯ. ಕೋಟಿ ಕೋಟಿ ಜನರ ನಿಟ್ಟಿಸಿರು ತಾಪ ತಳಮಳಗಳಲ್ಲಿ ಅರಳಿ ನಿಂತ ರಾಷ್ಟ್ರ. ಇಂದು ಎಲ್ಲವೂ ಸುಖವಾಗಿದೆ. ನಾವು ಮಾತನಾಡಬಹುದು, ಗಳಿಸಬಹುದು, ಎಲ್ಲೆಂದರಲ್ಲಿ ಚಲಿಸಬಹುದು. ನಮಗೆ ನಮ್ಮ ಸಂವಿಧಾನದ ಆಕಾಶವಿದೆ. ಅದಕ್ಕೂ ಎತ್ತರವಾಗಿ, ಅದಕ್ಕೂ ಬಹು ಎತ್ತರವಾಗಿ ನಮ್ಮ ಸ್ವತಂತ್ರ ದೇಶದ ತ್ರಿವರ್ಣ ಧ್ವಜದ ಆಶೀರ್ವಾದವಿದೆ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಮಹಾತ್ಮ ಗಾಂಧೀಜಿ ಕಿ. ಆದರೆ ಹೇಳಿಕೊಳ್ಳಲು ದುಃಖವಾಗುತ್ತದೆ. ಎದೆಗುಂಡಿಗೆಯಲ್ಲಿ 100 ತೋಪುಗಳು ಹಾರಿದ ಧೂಳು ದಾಂಗೂಡುತ್ತದೆ. ನಾವು ಎತ್ತ ಸಾಗಿದ್ದೇವೆ. ನಮ್ಮ ದಾರಿ ಯಾವುದು? ಯಾವುದು ನಮ್ಮ ದಾರಿ? ನಮಗೆ ಸ್ವಾತಂತ್ರ್ಯವನ್ನು ದೊರಕಿಸಿಕೊಟ್ಟವರಿಗೆ ನಾವು ಆತ್ಮಶಾಂತಿಯನ್ನು ನೀಡಿದ್ದೇವೆ? ಇಲ್ಲ ಇಲ್ಲ. ಒಮ್ಮೆ ವಿಚಾರಿಸಿ ತಿಳಿದುಕೊಂಡು ಕೇಳಿಕೊಳ್ಳಿ. ನಮ್ಮದು ಎಂಥ ದೇಶ, ಎಂಥ ತ್ಯಾಗ, ಎಂಥ ಸಂಕಲ್ಪ. ಇನ್ಕಿಲಾಬ್ ಜಿಂದಾಬಾದ್, ಬೋಲೋ ಭಾರತ್ ಮಾತಾ ಕಿ ಜೈ. ಇವೆರಡು ನಮ್ಮ ಕ್ರಾಂತಿಯ ಧ್ವನಿಗಳು. ಬರೀ ಧ್ವನಿಗಳಲ್ಲ, ಬರೀ ಕೂಗುಗಳಲ್ಲ, ಬ್ರಿಟಿಷರನ್ನೇ ಅಡಗಿಸಿದ ಸಿಂಹಗರ್ಜನೆ. ಬೋಲೋ ಭಾರತ್ ಮಾತಾ ಕಿ. ಇವರು ನಮ್ಮವರು, ನಮ್ಮ ನಾಡು ಅಲ್ಲಲ್ಲ, ನಮ್ಮ ದೇಶದವರು. ಇವರೊಬ್ಬೊಬ್ಬರ ಅಂತರಂಗದಲ್ಲಿ ಮಿಡಿಯುತ್ತಿರುವ ತಂತಿಗಳು ದೇಶ ಪ್ರೇಮವನ್ನೇ ಸೂಚಿಸುತ್ತಿದ್ದವು. ಎದೆಗುಂಡಿಗೆಯಲ್ಲಿ ಕ್ರಾಂತಿಯ ಕಳೆ ಮೊಳಗುತ್ತಿತ್ತು. ಅತ್ತ ನೋಡಿ, ಉತ್ತರದಲ್ಲಿ ಭಗತ್ ಸಿಂಗ್, ಸುಖದೇವ್, ರಾಜ್ಗುರು. ಇತ್ತ ನೋಡಿ, ದಕ್ಷಿಣದಲ್ಲಿ ಮೈಲಾರ್ ಮಹಾದೇವ್, ವೀರಯ್ಯ ಹಿರೇಮಠ್, ತಿರುಕಪ್ಪ ಮಡಿವಾಳ. ಇವತ್ತು ಅವರು ನಮ್ಮೊಂದಿಗಿಲ್ಲ. ಆದರೆ ಅವರು ತೋರಿಕೊಟ್ಟ ದಾರಿಗಳು ನಮ್ಮ ಎದುರಲ್ಲಿಯೇ ಇವೆ. ಹೌದು, ಹಿಂಸೆ ಹೆದ್ದಾರಿಯಾಗಿದೆ. ಎಲ್ಲಿ ನೋಡಿದ್ರು ಅನ್ಯಾಯ, ಅತ್ಯಾಚಾರ, ಭ್ರಷ್ಟಾಚಾರ, ಪಕ್ಷಪಾತ, ರಕ್ತಪಾತ. ವಂದೇ ಮಾತರಂ, ವಂದೇ ಮಾತರಂ. ಇವರ ದಾರಿಗಳಂತೂ ಮುಚ್ಚಿ ಹೋಗಿವೆ. ಸಾಗುವ ದಾರಿ ನಮ್ಮ ಕಣ್ಣ ಮುಂದೆ ಇವೆ. ಬಂಧುಗಳೇ, ಹೇಳಿ ಬಂಧುಗಳೇ, ನಮ್ಮ ಧರ್ಮ, ನಮ್ಮ ದಾರಿ ನೀತಿಯೋ ಅನೀತಿಯೋ, ನ್ಯಾಯವೋ ಅನ್ಯಾಯವೋ? ಹೇಳಿ ಬಂಧುಗಳೇ, ಹೇಳಿ. ಧರ್ಮವೋ ಅಧರ್ಮವೋ?
ಬಂಧುಗಳೇ, ಹೇಳಿ ಹಿಂಸೆಯೋ ಅಹಿಂಸೆಯೋ? ಹೇಳಿ ಬಂಧುಗಳೇ, ಹೇಳಿ ನಮ್ಮ ದಾರಿ ಯಾವುದು? ಧನ್ಯವಾದಗಳು. ಅತ್ಯಂತ ಮನೋಜ್ಞ ಶಂಕರ್ ತುಮ್ಮಣ್ಣವರವರು ಒಂದು